ನಮಸ್ಕಾರ. ಇತ್ತೀಚೆಗೆ ನಮ್ಮನ್ನಗಲಿದ ಜಗತ್ತಿನ ಅತ್ಯಂತ ಶ್ರೇಷ್ಠ ನಾಯಕ ಜಿಮ್ಮಿ ಕಾರ್ಟರ್ ಅವರ ಬಗ್ಗೆ ಬರೆದಂತಹ ಒಂದು ಲೇಖನ ಉದಯವಾಣಿಯಲ್ಲಿ ಪ್ರಕಟವಾಗಿದೆ. ಅದನ್ನು ನಿಮ್ಮ ಮುಂದೆ ಈಗ ನಾನು ಪ್ರಸ್ತುತಪಡಿಸುತ್ತಾ ಇದ್ದೇನೆ. ಜಿಮ್ಮಿ ಕಾರ್ಟರ್ ಮಾನವೀಯತೆ, ಶಾಂತಿಯ ಶಿಲ್ಪಿ. ಜಿಮ್ಮಿ ಕಾರ್ಟರ್ ಎಂಬ ಹೆಸರು ಸೌಮ್ಯ, ಮಾನವೀಯತೆ ಮತ್ತು ಜನಪದ ಆಡಳಿತದ ಪ್ರತೀಕವಾಗಿದ್ದು, ಅಮೆರಿಕದ 39ನೆಯ ಅಧ್ಯಕ್ಷರಾದ ಅವರನ್ನು ಇಂದಿಗೂ ಸಹ ವಿಶ್ವಾದ್ಯಂತ ಸ್ಮರಿಸುತ್ತಾರೆ. 1924ರ ಅಕ್ಟೋಬರ್ 1ರಂದು ಜಾರ್ಜಿಯಾದ ಪುಟ್ಟ ಗ್ರಾಮವಾದ ಪ್ಲೈನ್ಸ್ನಲ್ಲಿ ಜನಿಸಿದ ಜಿಮ್ಮಿ ಕಾರ್ಟರ್ ಒಂದು ಸಾಮಾನ್ಯ ರೈತ ಕುಟುಂಬದಿಂದ ಹೊರಹೊಮ್ಮಿ ತಮ್ಮ ಶ್ರಮಶೀಲತೆ ಮತ್ತು ಒಲವಿನ ಮೂಲಕ ಅಮೆರಿಕದ ಇತಿಹಾಸದಲ್ಲಿ ಅಚ್ಚುಮೆಚ್ಚಿನ ನಾಯಕರಾದರು. 2024 ಡಿಸೆಂಬರ್ 29ರಂದು 100 ವಯಸ್ಸಿನಲ್ಲಿ ಶತಾಯುವಾಗಿ ನಿಧನರಾದ ಅವರಿಗೆ ಗೌರವ ಅರ್ಪಿಸುವ ರಾಷ್ಟ್ರೀಯ ಶೋಕಾಚರಣೆ ನಡೆಸಲಾಯಿತು. ಅವರ ನಿಧನದ ಅನಂತರ ಹೊರಡಿಸಿದ ಘೋಷಣೆಯಲ್ಲಿ ಇಂದಿನ ಅಧ್ಯಕ್ಷ ಬೈಡನ್ ಅವರು ಅವರನ್ನು ಗುಣವಂತಿಕೆ, ಧೈರ್ಯ ಮತ್ತು ಕರುಣೆಯ ಮನುಷ್ಯ ಎಂದು ಕರೆದಿದ್ದಾರೆ. ಅತ್ಯಂತ ಹೃದಯಂಗಮವಾದ ದೃಶ್ಯ ಅಂತಂದ್ರೆ, ಶೋಕಾಚರಣೆಯಲ್ಲಿ ಭಾಗವಹಿಸಿದವರು ಕಾರ್ಟರ್ ಅವರು ಕೃಷಿಯಲ್ಲಿ ದುಡಿದವರ ನೆನಪಿಗಾಗಿ ಕೆಲವೇ ಕಡಲೆಕಾಯಿ ಬೊಗಸೆಗಳನ್ನು ಇಟ್ಟಿದ್ದರು. ಇನ್ನು ಕೆಲವರು ಹ್ಯಾಬಿಟಾಟ್ ಫಾರ್ ಹ್ಯುಮ್ಯಾನಿಟಿ ಸಂಸ್ಥೆಗಳಲ್ಲಿ ದಶಕಗಳ ಕಾಲ ಅವರು ಮಾಡಿದ ಸೇವೆಗೆ ಗೌರವ ಸೂಚಿಸಲು ಹಸಿರು ಮತ್ತು ನೀಲಿ ನಿರ್ಮಾಣ ಟೋಪಿಗಳನ್ನು ಇಟ್ಟಿದ್ದರು. ಬಾಲ್ಯ, ಶಿಕ್ಷಣ ಮತ್ತು ರಾಜಕೀಯ. ಪ್ಲೇನ್ಸ್ ಎಂಬ ನಿಸರ್ಗಮಯ ಹಳ್ಳಿಯ ಜೀವನವು ಕಾರ್ಟರ್ ಅವರಿಗೆ ಸರಳತೆಯ ಮೌಲ್ಯಗಳನ್ನು ಕಲಿಸಿತು. ರೈತ ಕುಟುಂಬದಲ್ಲಿ ಬೆಳೆದ ಕಾರ್ಟರ್ ತಮ್ಮ ತಂದೆಗೆ ಕೃಷಿಯಲ್ಲಿ ಸಹಾಯ ಮಾಡುತ್ತಿದ್ದರು. ಶಾಲಾ ದಿನಗಳಿಂದಲೇ ಶ್ರದ್ಧಾಶೀಲ ಮತ್ತು ಪರಿಶ್ರಮಶೀಲರಾಗಿದ್ದ ಕಾರ್ಟರ್ ನೌಕಾಪಡೆ ಅಕಾಡೆಮಿಯಲ್ಲಿ ತಮ್ಮ ಉನ್ನತ ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ ತಮ್ಮ ಹಳ್ಳಿಗೆ ಮರಳಿ ಕೃಷಿ ಮತ್ತು ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಕೊಂಡರು. 1962ರಲ್ಲಿ ಅವರು ಜಾರ್ಜಿಯಾದ ರಾಜ್ಯಸಭೆಗೆ ಆಯ್ಕೆಯಾಗಿ ಅಧಿಕಾರ ವಹಿಸಿ ಬಡತನ ನಿರ್ಮೂಲನೆ, ಸಮಾನ ಹಕ್ಕುಗಳ ಪರ ನಿಂತು ಜನಪರ ಆಡಳಿತವನ್ನು ಬೆಂಬಲಿಸಿದರು. ವಿಶಿಷ್ಟವಾಗಿ 1976ರಲ್ಲಿ ಜಿಮ್ಮಿ ಕಾರ್ಟರ್ ಅವರ ಅಧ್ಯಕ್ಷ ಚುನಾವಣಾ ಪ್ರಚಾರಕ್ಕೆ ಬಹುದೊಡ್ಡ ಕಡಲೆಕಾಯಿ ಪ್ರತಿಮೆಯನ್ನು ಸ್ಥಾಪಿಸಿ ಅವರ ಗುರುತಿನ ಚಮತ್ಕಾರವಾದ ನಗುವಿನ ಮುಖವನ್ನು ನಿಖರವಾಗಿ ಪ್ರದರ್ಶಿಸಲಾಯಿತು. 1977ರಲ್ಲಿ ಕಾರ್ಟರ್ ಅಮೆರಿಕದ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಅವರ ಅಧ್ಯಕ್ಷೀಯ ಅವಧಿಯು ಸವಾಲುಗಳಿಂದ ಕೂಡಿದ್ದು, ಜನಪರ ಕಾಳಜಿಯ ಮೂಲಕ ಅದು ವಿಶೇಷವಾಗಿ ಗುರುತಿಸಲ್ಪಟ್ಟಿತು. ಅವರ ಆಡಳಿತದ ಮುಖ್ಯ ಸಾಧನೆಗಳಲ್ಲಿ ಕ್ಯಾಂಪ್ ಡೇವಿಡ್ ಶಾಂತಿ ಒಡಂಬಡಿಕೆಯನ್ನು ನಡೆಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿರುತ್ತಾರೆ. ಇದು ಈಜಿಪ್ಟ್ ಮತ್ತು ಇಸ್ರೇಲ್ ನಡುವಣ ಶಾಂತಿಯನ್ನು ಸ್ಥಾಪಿಸಿತು. ನಾಗರಿಕ ಹಕ್ಕುಗಳು ಕಾರ್ಟರಿಗೆ ಅತ್ಯಂತ ಪ್ರಮುಖವಾಗಿ ಹೊಂದಿದ್ದವು. ಅವರು ವರ್ಣೀಯರನ್ನು ದಿಟ್ಟತನದಿಂದ ಉನ್ನತ ಉದ್ಯೋಗಗಳಿಗೆ ಸೇರಿಸಿದರು ಮತ್ತು ಅವರಲ್ಲಿ ಪ್ರಮುಖರಾದ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್, ಲೂಸಿ ಕ್ರಾಫ್ಟ್ ಲೇನಿ ಮತ್ತು ಹೆನ್ರಿ ಕಿಲ್ ಟರ್ನರ್ ಅವರ ಭಾವಚಿತ್ರಗಳನ್ನು ಕ್ಯಾಪಿಟಲ್ ಕಟ್ಟಡಕ್ಕೆ ಸೇರಿಸಿದರು. ಅವರ ಆಡಳಿತದ ಪ್ರಮುಖ ಭಾಗಗಳಲ್ಲಿ ಒಂದಾಗಿ ಪರಿಸರ ಸಂರಕ್ಷಣೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿದರು. ನವೀಕರಿಸಬಹುದಾದ ಇಂಧನ ಮೂಲಗಳನ್ನು ಉತ್ತೇಜಿಸಲು ಮತ್ತು ಪರಿಸರವನ್ನು ಕಾಪಾಡಲು ಅವರು ಹಲವು ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿದರು. ನಿವೃತ್ತಿ ಜೀವನದ ಶ್ರೇಷ್ಠ ಸೇವೆ. ಅಧ್ಯಕ್ಷೀಯ ಅವಧಿ ಮುಗಿದ ಬಳಿಕವೂ ಕಾರ್ಟರ್ ತಮ್ಮ ಜೀವನವನ್ನು ಜನಸೇವೆ ಮತ್ತು ಮಾನವೀಯತೆಯ ಕೆಲಸಗಳಿಗೆ ಮೀಸಲಿಟ್ಟರು. 1982ರಲ್ಲೇ ಅವರು ಜಾರ್ಜಿಯಾದ ಅಟ್ಲಾಂಟಾ ಎಮರಿ ವಿಶ್ವವಿದ್ಯಾನಿಲಯದಲ್ಲಿ ಯಶಸ್ವಿ, ಪ್ರಭಾವಶಾಲಿ ಮತ್ತು ಮಹಾನ್ ಗೌರವವನ್ನು ಹೊಂದಿರುವ ವ್ಯಕ್ತಿತ್ವದ ಪ್ರೊಫೆಸರ್ ಆಗಿ ಆಯ್ಕೆಯಾದರು. ಪತ್ನಿ ರೋಸಲಿನ್ ಕಾರ್ಟರ್ ಅವರೊಂದಿಗೆ ಕಾರ್ಟರ್ ಸೆಂಟರ್ ಅನ್ನು ಸ್ಥಾಪಿಸಿದರು. ಈ ಪಕ್ಷಾತೀತ ಮತ್ತು ಲಾಭರಹಿತ ಕೇಂದ್ರವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಾರ್ವಜನಿಕ ನೀತಿಗಳ ವಿಚಾರಗಳಿಗೆ ಪರಿಹಾರಗಳನ್ನು ಒದಗಿಸುವುದೇ ಅಲ್ಲದೆ ಆರೋಗ್ಯ ಸೇವೆ,
ದುರ್ಬಲ ದೇಶಗಳಲ್ಲಿ ಪ್ರಜಾಪ್ರಭುತ್ವದ ಪ್ರೋತ್ಸಾಹ ಮತ್ತು ಘರ್ಷಣಾತ್ಮಕ ಪ್ರದೇಶಗಳಲ್ಲಿ ಶಾಂತಿಯ ಸ್ಥಾಪನೆಗೆ ಶ್ರಮಿಸಿದೆ. ಅವರು ಹ್ಯಾಬಿಟಾಟ್ ಫಾರ್ ಹ್ಯುಮ್ಯಾನಿಟಿ ಕಾರ್ಯಕ್ರಮದ ಭಾಗವಾಗಿ ಬಡ ಕುಟುಂಬಗಳಿಗೆ ಮನೆ ನಿರ್ಮಾಣದಲ್ಲಿ ಸಹಾಯ ಮಾಡಿದರು. ಈ ಮೂಲಕ ಕಾರ್ಟರ್ ಅವರು ಮಾದರಿಯಾದ ಪ್ರಜಾಪ್ರಭುತ್ವ ಮತ್ತು ಶ್ರದ್ಧೆ ತುಂಬಿದ ನಾಯಕನಾಗಿ ಚಿರಸ್ಮರಣೀಯರಾದರು. ಕಾರ್ಟರ್ ಅವರು 32 ಅತ್ಯುನ್ನತ ಪುಸ್ತಕಗಳ ಲೇಖಕರಾಗಿದ್ದಾರೆ. ಅವುಗಳಲ್ಲಿ ಅನೇಕವು ಈಗಲೂ ಸಹ ಪರಿಷ್ಕೃತ ಆವೃತ್ತಿಯಲ್ಲಿವೆ. 2002ರಲ್ಲಿ ಅಂತಾರಾಷ್ಟ್ರೀಯ ಸಂಘರ್ಷಗಳಿಗೆ ಮತ್ತು ಮಾನವ ಹಕ್ಕುಗಳಿಗೆ ಪ್ರೋತ್ಸಾಹ ಮತ್ತು ಆರ್ಥಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿಗೆ ಉತ್ತೇಜನ ಸೇವೆಗಳಿಗೆ ಅವರಿಗೆ ನೋಬೆಲ್ ಶಾಂತಿ ಪ್ರಶಸ್ತಿ ಪ್ರದಾನಿಸಲಾಯಿತು. ಇದು ಮಾತ್ರವಲ್ಲ, ಅವರು ವಿಶ್ವಾದ್ಯಂತ ಹಲವಾರು ಪ್ರಶಸ್ತಿಗಳನ್ನು ಮತ್ತು ಮಾನ್ಯತೆಗಳನ್ನು ಪಡೆದು ತಮ್ಮ ಶ್ರೇಷ್ಠ ಸಾಧನೆಗಳನ್ನು ಸ್ಮರಿಸುವಂತೆ ಮಾಡಿದರು. ಕಾರ್ಟರ್ ಅವರ ಜೀವನವು ಶ್ರದ್ಧೆ, ಸರಳತೆ ಮತ್ತು ಸೇವಾ ಭಾವನೆಯ ಮೌಲ್ಯಗಳನ್ನು ಪ್ರತಿಪಾದಿಸುತ್ತವೆ. ಸಾಮಾನ್ಯ ರೈತ ಕುಟುಂಬದ ಮೂಲಗಳಿಂದ ವಿಶ್ವದ ಅಗ್ರ ಸ್ಥಾನ ತಲುಪಿದ ಅವರ ಜೀವನ ಯಾತ್ರೆ ಎಲ್ಲರಿಗೂ ಪ್ರೇರಣೆಯಾಗಿದೆ. ಅವರ ಶಾಂತಿ ಪ್ರಜ್ಞೆ, ಪರಿಸರ ಪ್ರೀತಿ ಮತ್ತು ಸಮಾಜ ಸೇವೆ ಮಾರ್ಗದರ್ಶಕವಾಗಿವೆ. ಸಕಲ ಮಾನವ ಕುಲದ ಹೃದಯದಲ್ಲೂ ಚಿರಸ್ಮರಣೀಯವಾಗಿವೆ. ಜಿಮ್ಮಿ ಕಾರ್ಟರ್ ಎಂಬ ನಾಮವು ಅಮೆರಿಕದ ಇತಿಹಾಸದಲ್ಲಷ್ಟೇ ಅಲ್ಲದೆ ಮಾನವೀಯತೆಯ ಇತಿಹಾಸದ ಪುಟಗಳಲ್ಲೂ ಕೂಡ ಅಮರವಾಗಿದೆ. ಅವರ ಜೀವನ ಮತ್ತು ಕಾರ್ಯಗಳು ಇಂದಿಗೂ ಸಹ ಪ್ರಪಂಚಾದ್ಯಂತ ಉಜ್ವಲವಾಗಿ ಹೊಳೆಯುತ್ತಿದೆ. ಇಂತಹ ಒಬ್ಬ ನಾಯಕರು ತಾನೇ ಈ ವಿಶ್ವದಲ್ಲಿ ಶಾಂತಿಯನ್ನ ಮೂಡಿಸಲು ಸಾಧ್ಯ. ಧನ್ಯವಾದಗಳು.